ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಟ್ಯೂಸ್ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟ್ಯೂಸ್ಡೇ ಹಳ್ಳಿಯಲ್ಲಿ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ, ಅರ್ಲಿಯಾಗೆ ಎದ್ದು ಹಸು ಕರು ಇರೋರು ಕೆಲಸಗಳನ್ನ ಮುಗಿಸಿರ್ತೀವಿ. ಅದ್ರ ಜೊತೆಗೆ ಮನೆ ಕೆಲಸದಲ್ಲೂ ಅದರಲ್ಲೂ ನೀರು ಬಿಟ್ಟರು ಅಂತ ಹೇಳಿದ್ರೆ ಅದರದ್ದೇ ಅರ್ಧ ಕೆಲಸ ಆಗುತ್ತೆ ನೀರಿಂದೆ. ಸೊ ಹಾಗಾಗಿ ಬೆಳಗ್ಗೆನೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಹೋಮ್ ಟು ಕಾಲೇಜ್ ರೊಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಇದಾದಮೇಲೆ ನಾನು ಕೂಡ ಕಾಲೇಜಿಗೆ ರೆಡಿ ಆಗಬೇಕಿತ್ತು ಅಂತ ಹೇಳಿ ನಾನು ತಿಂಡಿ ಮಾಡೋದನ್ನೆಲ್ಲ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಮಗಳು ಕೂಡ ನೀರು ಹಿಡಿತಾ ಅಜ್ಜಿಗೆ ಹೆಲ್ಪ್ ಮಾಡ್ತಾಯಿದ್ಲು, ಅವ್ರ ಅಜ್ಜಿಗೆ. ಅದ್ರ ಜೊತೆಗೆ ಅವಳಿಗೂ ಸ್ವಲ್ಪ ರಿಫ್ರೆಶಿಂಗ್ ಆಗಿರುತ್ತೆ ಹೊರಗಡೆ ಇರೋದು. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಮೊದಲನೇ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ನಾನು ಆಲ್ರೆಡಿ ತಿಂಡಿಗೆ ರೆಡಿ ಮಾಡಿ ನಮ್ಮ ಮಾವ, ಅಂದರೆ ನಾನು ಅವ್ರನ್ನ ಅಪ್ಪ ಅಂತಲೇ ಕರೆಯುವಂಥದ್ದು, ಅವ್ರು ಊಟ ಮಾಡಿದೆ ಹಾಗೆ ಹೊರಟೋಗ್ಬಿಟ್ಟಿದ್ರು. ರೈಸ್ ಬಾತ್ ಮಾಡಿದ್ದೆ, ಟೊಮೊಟೊ ರೈಸ್ ಬಾತ್ ಮಾಡಿದ್ದೆ, ಅವ್ರಿಗೆ ಊಟ ಕೊಟ್ಬಿಟ್ಟು ಬರಬೇಕು ಅಂತ ಹೇಳಿ. ಸೊ ನಾನು ಆಲ್ರೆಡಿ ತಿಂಡಿ ತಿಂದು ಅವ್ರಿಗೆ ಬಾಕ್ಸ್ ರೆಡಿ ಮಾಡಿ ಹೊಲ್ದ ಹತ್ರ ತೊಗೊಂಡೋಗಿ ಹೋಗ್ತಾ ಆನ್ ದ ವೇ ಕೊಟ್ಟು ಹೋಗೋಣ ಅಂತ ಹೇಳಿ ರೆಡಿ ಮಾಡಿದ್ದೆ. ಸೊ ಕೊಟ್ಬಿಟ್ಟು ಅದಾದಮೇಲೆ ಬಸ್ಸಿಗೆ ಬಂದೆ. ಬಸ್ಸಲ್ಲಿ ಕೂತಿದ್ದು ನಾನು ಆಲ್ಮೋಸ್ಟ್ ನಿಮಗೆ ಹೇಳಿರ್ತೀನಿ, ಒಂದು ರಿಫ್ರೆಶಿಂಗೋಸ್ಕರ ಮನೆಯಿಂದ ಬರಬೇಕಾದ್ರೆ ನಾನು ಅದ್ರ ಜೊತೆಗೆ ಕಾಲೇಜಲ್ಲಿ ವೀಡಿಯೋಗಳನ್ನ ಶೂಟ್ ಮಾಡೋಕ್ಕಾಗಲಿಲ್ಲ ಇವತ್ತು. ಇದು ಬಸ್ ಸ್ಟ್ಯಾಂಡು. ಈವ್ನಿಂಗ್ ಅಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಬಸ್ ಮುಂದೆ ಹೋಗಿ ನಾವು ಹತ್ತೋ ಬಸ್ಸನ್ನು ನಿಂತ್ಕೊಂಡ್ರೆ ಸಾಕು, ಎಲ್ಲರೂ ಅವರೇ ಬಸ್ಸನ್ನು ಹತ್ತಿಸ್ಕೊಂಡೋಗಿ ಕೂರಿಸ್ತಾರೆ, ಅಷ್ಟೂ ರಶ್ ಇರುತ್ತೆ. ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಕೇರ್ ನಗರ ಹೋಗುವಂಥ ಬಸ್ಸು ಹುಣಸೂರಿಂದ. ಎಷ್ಟು ರಶ್ ಇರ್ತಾರೆ ಅಂದರೆ ಮಕ್ಕಳುಗಳು ಕೂಡ ಹಾಗೆ ಹೋಗ್ತಾರೆ. ಇದರಲ್ಲಿ ನಿಜವಾಗ್ಲೂ ಬಸ್ ಹತ್ತೋದಕ್ಕೆ ಭಯ ಆಗುತ್ತೆ, ಅಷ್ಟು ಜನ ಇರ್ತಾರೆ. ಒಂದು ಸ್ವಲ್ಪ ತಾಳ್ಮೆಯಿಂದ ಬಸ್ ಹತ್ತಿದ್ರೆ ಒಳ್ಳೆಯದು. ಸೊ ನಾನು ಆಮೇಲೆ ನನ್ನ ಬಸ್ ಬಂತು, ನಾನು ಹತ್ತು ಮನೆಗೆ ಬಂದೆ. ಮನೆಗೆ ಬಂದಾಗ ನನ್ನ ಮಗಳಿಗೆ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಟ್ಟಿದ್ದೆ, ಬಟ್ ಅವಳು ತಿಂದಿರಲಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಅದು ಏನಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಅಲ್ಲೇ ಮೊಳಕೆ ಕೂಡ ಬಂದಿದೆ. ಬೆಳಗ್ಗೆ ಕಟ್ ಮಾಡಿಟ್ಟು ಹೋಗಿರುವಂಥದ್ದು ಸ್ಮಾಲ್ ಏನು ಮೊಳಕೆನೇ ಬಂದುಬಿಟ್ಟಿದೆ, ಗಿಡ ಬರೋ ಹಾಗೆ ಆಗಿಬಿಟ್ಟಿತ್ತು ಅದು. ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮಗಳ ಜೊತೆಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇವತ್ತಿನ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನನ್ನ ಮಗಳು ವೀಡಿಯೋ ಮಾಡಮ್ಮ ಅಂತ ಹೇಳಿದ್ಲು. ಸೊ ಅವಳ ವೀಡಿಯೋಸ್ನ ಮಾಡ್ತಾ ಅವಳು ನಾನು ಓಡ್ ಬರಲ್ಲ, ಅವಳ ಆ್ಯಕ್ಷನ್ಗಳನ್ನ ತೋರಿಸ್ತಾಯಿದ್ರು. ಸೊ ಅದನ್ನು ನಾನು ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಮಗು ಇದೆ ಅಂತ ಹೇಳಿದ್ರೆ ಆ ಮಗು ನಿಧಾನವಾಗಿ ಕಲಿಯುತ್ತೆ. ಎಲ್ಲರೂ ಸಡನ್ನಾಗಿ ಮಾತಾಡಿಸೋದಿಲ್ಲ, ಅದಕ್ಕೆ ಟೈಮ್ ಬೇಕು. ಎಲ್ಲ ಗೊತ್ತಿರೋ ನಾವುಗಳೇ ಗೊತ್ತಿಲ್ಲದಿರೋ ಹಾಗೆ ನಟಿಸ್ತಾ ಇರ್ತೀವಿ ಕೆಲವು ಸಂದರ್ಭದಲ್ಲಿ. ಇನ್ನು ಮಗು ಕಲಿಯೋದು ಟೈಮ್ ಬೇಕಾಗುತ್ತೆ. ಸೊ ಮಗುಗೆ ಪ್ರೆಷರ್ ಕೊಡಬೇಡಿ, ಅದು ಎಲ್ಲ ಎನ್ವೈರನ್ಮೆಂಟ್ಗೂ ಹೊಂದ್ಕೊಳ್ಳುತ್ತೆ. ಅದಕ್ಕೆ ಯಾವುದು ಸರಿ ಯಾವುದು ತಪ್ಪು, ಯಾರು ತಪ್ಪಲ್ಲ, ಇದನ್ನೆಲ್ಲ ಅದು ಅನಾಲಿಸಿಸ್ ಮಾಡುತ್ತೆ. ಅದಾದಮೇಲೆ ಅದಕ್ಕೆ ಅದ್ರ ಪಾಡ್ಗೆ ಅದು ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ನಾವು ಹೇಳ್ಕೊಡೋದೇ ಬೇಡ, ಮಕ್ಕಳೇ ಕಲಿತಾರೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಅವ್ರು ಬಂದಾಗ ನೀನು ಹೀಗಿರು, ಇವ್ರು ಬಂದಾಗ ಹೀಗಿರು ಅಂತ ಏನು ಪ್ರೆಷರ್ ಕೊಡಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್.